ಅವರು PRO ಆಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ ಸಾಕಷ್ಟು ಪ್ರೇರಣಾತ್ಮಕ ಸ್ಪೀಚಸ್ ಅನ್ನ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇರ್ತಾರೆ. ಕೇವಲ ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, NSS ವಿದ್ಯಾರ್ಥಿಗಳಿರ್ಬೋದು ಅಥವಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿರ್ಬೋದು, ಹೀಗೆ ತಮ್ಮ ಇಡೀ ಜೀವನವನ್ನ ಅವರು ಲೇಖನವನ್ನು ಬರೀತಕ್ಕಂಥದ್ದು, ಪುಸ್ತಕಗಳನ್ನು ಬರೀತಕ್ಕಂಥದ್ದು, ಹಾಗೆ ಪ್ರೇರಣಾತ್ಮಕ ಭಾಷೆಗಳನ್ನು ಮಾಡೋದ್ರ ಮೂಲಕ ಯುವ ಜನಾಂಗವನ್ನು ಪ್ರೇರೇಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ವ್ಯಕ್ತಿತ್ವ ವಿಕಸನ ವಿಚಾರಧಾರೆ ಅನ್ನೋ ಕೃತಿಯನ್ನ ಹೊರತಂದಿದ್ದಾರೆ. ಸಪ್ನ ಬುಕ್ ಹೌಸ್ ಆ ಕೃತಿಯನ್ನ ಪ್ರಕಟ ಮಾಡಿದೆ. 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಈ ಕೃತಿಯನ್ನ ಸಪ್ನ ಬುಕ್ ಹೌಸ್ ಪ್ರಕಟ ಮಾಡಿದೆ. ಇಂಥ ಒಂದು ಯುವ ಜನರಿಗೆ ಕೈಪಿಡಿ ಆಗ್ತಕ್ಕಂಥ ಇಂಥ ಒಂದು ಅದ್ಭುತವಾದ ಕೃತಿಯನ್ನ ಕೊಟ್ಟಂತಹ ಜಯಪ್ರಕಾಶ್ ಪುತ್ತೂರ್ ಅವರಿಗೆ ಸವಿಕನ್ನಡ ಬಳಗ, ಹೊಯ್ಸಳ ಕನ್ನಡ ಸಂಘ ಮತ್ತು ನಿಮ್ಮೆಲ್ಲರ ಪರವಾಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಜಯಪ್ರಕಾಶ್ ಪುತ್ತೂರ್ ಅವರು ಇವತ್ತು ಈಗ ಮೈಸೂರಿನ ವಾಸಿಯವರು, ಮೈಸೂರಿನ JP ನಗರದಲ್ಲಿ ವಾಸ ಮಾಡ್ತಾರೆ. ಈ ಒಂದು ವಯಸ್ಸಿನಲ್ಲಿ ಕೂಡ ಅವರು ನಮ್ಮ ಯುವಕರಿಗೆ ಪ್ರೇರಣೆ ಆಗಬೇಕು, ಅವರ ಸಾಮಾಜಿಕ ಜಾಲತಾಣಗಳೆಲ್ಲ ಬಂದ ನಂತರ ಯುವಕರಿಗೆ ಒಂದು ಪ್ರೇರಣೆ ಕೊಡ್ತಕ್ಕಂಥ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಇಡೀ ಕೃತಿನಲ್ಲಿ ಧೈರ್ಯದಿಂದ ಹೆಜ್ಜೆ ಹಾಕಿ, ಉತ್ಸಾಹದ ಹೂಮಳೆ ಸುರಿದಾಗ, ಸಕಾರಾತ್ಮಕ ಜೀವನ ಧರ್ಮ, ಬೆಳಕಿನ ಬಾಗಿಲಿನಂತ ನಿಮ್ಮ ಚಿತ್ತ, ಮೌನ ಗರ್ಭದಿಂದ ಮಾತಿ, ಸೋಲೆ ಗೆಲುವಿನ ಸೋಪಾನ, ಗುರಿ ಪ್ರತಿಯೊಂದಕ್ಕೂ ಕೂಡ ಒಂದು ಗುರಿ ಮುಖ್ಯ ಆಗುತ್ತೆ. ಆ ಗುರಿಯನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಹೇಗೆ, ಅದರಿಂದ ಆಗ್ತಕ್ಕಂಥ ಲಾಭಗಳು ಏನಿದೆ, ಗುರಿಗಳನ್ನ ಯಾವ ರೀತಿ ನಾವು ಅನುಷ್ಠಾನ ಮಾಡಬೇಕು, ಅನುಕೂಲಕರವಾದ ಸೂತ್ರಗಳನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು, ನಿಮ್ಗೆಲ್ಲ ಗೊತ್ತಿದೆ. ಮೈಸೂರಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ತುಂಬಾ ಸಾರಿ ಬರ್ತಾ ಇದ್ರು. ಅವರು ಯಾವಾಗಲೂ ಕೂಡ ಸ್ಟೂಡೆಂಟ್ಸ್ ಅನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು, ಅವ್ರ ಜೊತೆಗೆ ಸಂವಾದವನ್ನು ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಂಥದ್ದು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ ಅದನ್ನ ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ರು. ಜಯಪ್ರಕಾಶ್ ಪುತ್ತೂರ್ ಅವರು ಕೂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ರೀತಿಯಲ್ಲೇ ಕನಸುಗಳನ್ನ ಕಾಣಬೇಕು, ಅದನ್ನ ನನಸು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಈ ಕೃತಿಯಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ಈಗ ಸ್ಪೀಚ್ ಮಾಡ್ತಕ್ಕಂಥದ್ದು ಕೂಡ ಒಂದು ಇಂಪಾರ್ಟೆಂಟು. ಸಂವಹನ ಕಲೆ ಇದೆ. ಯಾವುದೇ UPSC ಇರ್ಬೋದು, KPSC ಇರ್ಬೋದು, ಯಾವುದೇ ಸಂದರ್ಶನಕ್ಕೆ ಹೋದಾಗ ಸ್ಪೀಚ್ ಯಾವ ರೀತಿ ಮಾಡ್ತಾನೆ ಅದು ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಕೂಡ ಅವರು ಇಲ್ಲಿ ನಮ್ಮ ಲೇಖನಗಳಿದೆ. ಆಡುವ ಮಾತು ಹೇಗಿರಬೇಕು, ಇವೆಲ್ಲವೂ ಕೂಡ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಪಠ್ಯ ಪುಸ್ತಕಗಳಿಂದ ನಮಗೆ ಮಾರ್ಕ್ಸ್ ಬರ್ಬೋದು, ಆದರೆ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬೇರೆ ಬೇರೆ ರೀತಿ ಎಲ್ಲ ಆಕ್ಟಿವಿಟೀಸ್ಗಳ ಬೇಕಾಗುತ್ತೆ. ಯಾವೆಲ್ಲ ಆಕ್ಟಿವಿಟೀಸ್ ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಜಯಪ್ರಕಾಶ್ ಪುತ್ತೂರ್ ಅವರು ಇಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಸಂವಹನ ಕೌಶಲ್ಯ ಎಲ್ಲರಿಗೂ ಅಗತ್ಯ. ಯಶಸ್ವಿ ಸಂವಹನಕ್ಕೆ 7 ಸೂತ್ರಗಳು ಯಾವುದಿರಬೇಕು, ಕೇಳೋದಕ್ಕೆ ಈಗ ಪ್ರತಿಯೊಬ್ಬರಿಗೂ ಕೂಡ ಗ್ರಾಸ್ಪಿಂಗ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಯಾರು ತುಂಬಾ ಚೆನ್ನಾಗಿ ಕೇಳ್ತಾರೆ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಹೇಳೋದನ್ನ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅಂತ ಒಂದು ಸೂತ್ರವನ್ನು ಕೂಡ ನಮ್ಮ ಜಯಪ್ರಕಾಶ್ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮತ್ತೆ ಎಲ್ಲವನ್ನೂ ಕೂಡ ನೆಗೆಟಿವ್ ಆಗಿ ಮಾಡ್ತಕ್ಕಂಥದ್ದು, ಸಿನಿಗಾಗಿ ನೋಡ್ತಕ್ಕಂಥ ಸನ್ನಿವೇಶದಲ್ಲಿ ಸಕಾರಾತ್ಮಕವಾದ ಭಾವ ಎಂಬ ಜೀವನದಿ ಎಂಬ ಲೇಖನವನ್ನು ಕೂಡ ಅವರು ಬರೆದಿದ್ದಾರೆ. ಲೀಡರ್ಶಿಪ್ ಕ್ವಾಲಿಟಿನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿ ಅವರು ಇಲ್ಲಿ ಲೇಖನವನ್ನು ಬರೆದಿದ್ದಾರೆ. ನನ್ನ ಪ್ರಕಾರ ಪ್ರತಿಯೊಂದು ಕೂಡ ಸ್ಫೂರ್ತಿದಾಯಕ, ಪ್ರೇರಣಾದಾಯಕ ಲೇಖನಗಳನ್ನೇ ಅವರು ಬರೆದಿದ್ದಾರೆ. ನಾನು ಹೇಳಿದಾಗೆ NSS ವಿದ್ಯಾರ್ಥಿಗಳ ಜೊತೆ 10 years ಅವರು ಎಲ್ಲ ಕ್ಯಾಂಪ್ಗಳಿಗೆ ಹೋಗಿ ಅವ್ರ ಜೊತೆ ಸಂವಾದವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಅಂಶಗಳನ್ನು ಕೂಡ ಅವರು ಇಲ್ಲಿ ಹಂಚಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಇವತ್ತು ಇಡೀ ವಿಶ್ವ ಸಂವಹನ ಯುಗದಲ್ಲಿದೆ. ಮೊಬೈಲ್ ಬಂದ ನಂತರ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳನ್ನ ನಾವಿಲ್ಲೇ ಕುರಿತು ನೋಡಬಹುದು. ಅಂತ ಒಂದು ಸಂದರ್ಭದಲ್ಲಿ ನಾವು ಸಂವಹನ ಅಥವಾ ವಿಚಾರಗಳು ಹತ್ತಿರ ಅಂದ್ರೆ ಹತ್ತಿರ, ದೂರ ಅಂದ್ರೆ ದೂರ, ಅಂತ ಒಂದು ಸಂದರ್ಭದಲ್ಲಿ ಜಯಪ್ರಕಾಶ್ ಪುತ್ತೂರ್ ಅವರು ಯುವಕರಿಗೆ ಬೇಕಾದಂತಹ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಟೈಮ್ ಮ್ಯಾನೇಜ್ಮೆಂಟ್, ಸಮಯ ನಿರ್ವಹಣೆ ಎಲ್ಲರಿಗೂ ಗೊತ್ತು, ಎಷ್ಟು ಕಷ್ಟ ಆಗುತ್ತೆ. ಎಲ್ಲರಿಗೂ ಮಾಧ್ಯಮಗಳಿಗೆ ಒಂದು ಗ್ರೂಪ್ ಫೋಟೋ ಕೊಡಬೇಕಾದ್ರೆ ಎಲ್ಲರೂ ಕೂರಿಸಬೇಕು, ಮತ್ತೆ ಇಂಡಿವಿಜುವಲ್ ಆಗಿ ಅವರೆಲ್ಲ ಸಾಧನೆಗಳನ್ನು ಹೇಳಿ ಮತ್ತೆ ಸನ್ಮಾನ ಮಾಡಬೇಕು, ಟೈಮನ್ನು ಕೂಡ ಮ್ಯಾನೇಜ್ ಮಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಲೇಖನವನ್ನು ಬರೆದಿದ್ದಾರೆ. ಹಾಗೆ ಇಲ್ಲಿ HT ಜಗದೀಶ್ ಅವರ ಸಲಹೆಗಳಿದೆ. ಯಶಸ್ವಿ ಸಾರ್ವಜನಿಕ ಸಂಪರ್ಕ ಕಲೆಗೆ MP ಜಯರಾಮ್
ಅವರ ಸೂತ್ರಗಳು ಕೂಡ ಇದೆ. ಯುವಕರಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾವ ರೀತಿ ಗೈಡ್ ಮಾಡ್ತಾ ಇರುವ ಸೂತ್ರಗಳನ್ನು ಕೂಡ ಇಲ್ಲಿ ಇದೆ. ಅದ್ರ ಜೊತೆಗೇನೆ ಮಾನವೀಯ ಸಂಬಂಧಗಳು ಹೇಗಿರಬೇಕು, ಜೀವನವನ್ನು ಯಾವ ರೀತಿ ನಾವು ಸಫಲಗೊಳಿಸಬೇಕು ಅನ್ನೋ ಸಲಹೆಯನ್ನು ಕೂಡ ಜಯಪ್ರಕಾಶ್ ಕುಂದೂರು ಅವರು ಇಲ್ಲಿ ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ, ಪೊಲೀಸ್ ಇಲಾಖೆಯಲ್ಲಿ ಬಾಸ್ ಇಸ್ ಆಲ್ವೇಸ್ ರೈಟ್, ಏನ್ ಹೇಳ್ತಾರೆ DG ಅದೇ ಕರೆಕ್ಟ್ ಅಂತ. ಅಂದ್ರೆ ಕಾಗೆ ತಪ್ಪು ಅಂತ ನಮಗೆ ಗೊತ್ತು. ಇವತ್ತು DGP ಅವ್ರ ಕಾಗೆ ಬಿಡಿ ಅಂತ ಹೇಳಿದ್ರೆ SP ಇರ್ಬೋದು, ಕಮಿಷನರ್ ಇರ್ಬೋದು, ಅದು ಬಿಡಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇದೆ. ಅಂತ ಒಂದು ಸಂದರ್ಭದಲ್ಲಿ ಬಾಸ್ ಇಸ್ ಆಲ್ವೇಸ್ ರೈಟ್ ಅಲ್ಲ, ಯಾವ ರೀತಿ ಇರ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಜಯಪ್ರಕಾಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಬ್ಬರನ್ನು ಬದುಕಲು ಬಿಡುವ ಸದ್ಗುಣಗಳು ಯಾವ ರೀತಿ ಇರಬೇಕು, ಕ್ಷಮೆಯ ಗುಣಗಳು ಯಾವ ರೀತಿ ಇರಬೇಕು, ಮಾನವೀಯ ಸಂಬಂಧಗಳು ಹೇಗಿರಬೇಕು, ವರ್ತಮಾನದಲ್ಲಿ ಬದುಕಿ ಭಾಷೆ ಮತ್ತು ಸಂಸ್ಕೃತಿಗೆ ಯಾವೆಲ್ಲ ರೀತಿಯ ಅಡ್ಡಿಗಳು ಬರುತ್ತೆ. ಸಂತೆಗಳನ್ನು ಮನೆಯ ಮಾಡಿದರೆ ನಿಮಗೆ ಗೊತ್ತಿದೆ, ಸಂತೆಗಳನ್ನು ಮನೆ ಮಾಡಲು ಏನೇ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಲೇಖನಗಳಿದೆ. ಒಟ್ಟಾರೆ ಸ್ನೇಹಿತರೆ, ಜಯಪ್ರಕಾಶ್ ಕುಂದೂರು ಅವರು ಈ ಒಂದು ಸಾಧಕರ ಸನ್ಮಾನ ಸಮಾರಂಭದಲ್ಲಿ, ಸಾಧಕರಿಗೆ ವಯಸ್ಸಾಳ ಅವಾರ್ಡ್ ಕೊಡ್ತಕ್ಕಂಥ ಸಮಾರಂಭದಲ್ಲಿ ರಂಗಣ್ಣ ಅವರು ಮತ್ತೆ ಮಡಿಕೆರೆ ಗೋಪಾಲ್ ಅವರು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಯಾಕಂದ್ರೆ ಪುಸ್ತಕ ಪ್ರೇಮಿ ಅಂಕೇಗೌಡರ ಬಗ್ಗೆ ನಾನು 30 ವರ್ಷಗಳ ಹಿಂದೆಯೇ ಅಂಕೆ ಮೀರಿದ ಪುಸ್ತಕ ಪ್ರೇಮ ಅಂತ ಹೇಳಿ ಕನ್ನಡಪ್ರಭ ಸಾಪ್ತಾಹಿಕದಲ್ಲಿ ಲೇಖನವನ್ನು ಬರೆದಿದ್ದೆ. ಅವರು ಆ ಕಾಲಕ್ಕೇನೆ ಸಾಕಷ್ಟು ಪುಸ್ತಕಗಳನ್ನು ಅವರು ಗ್ರಂಥಾಲಯದಲ್ಲಿ ಇಟ್ಕೊಂಡಿದ್ರು. ಅಂಥವ್ರನ್ನ ಕರೆಸಿ ಇವತ್ತು ಪದ್ಮಶ್ರೀ ಪುರಸ್ಕೃತರನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಸಮಾಜದ ವಿವಿಧ ಕ್ಷೇತ್ರದ ನಮಗೆಲ್ಲರೂ ಕೂಡ ವೈಯಕ್ತಿಕವಾಗಿ ತುಂಬಾ ಜನ ಪರಿಚಯ ಇದ್ದಾರೆ, ಅವರನ್ನೆಲ್ಲ ಕರೆಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಇಂಥ ಒಂದು ಸಮಾರಂಭದಲ್ಲಿ ಕೇವಲ ಸನ್ಮಾನ ಮಾತ್ರ ಆಗಬಾರ್ದು ಅಂತ ಹೇಳಿ ಜಯಪ್ರಕಾಶ್ ಕುಂದೂರು ಅವರು ಎಷ್ಟು ಮೋಟಿವೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸಮಯನೇ ಇರಲ್ಲ. ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ IAS, IPS, KS ಮತ್ತೆ KSPS ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನ ಜಯಪ್ರಕಾಶ್ ಕುಂದೂರು ಅವರು ಮಾಡ್ತಾ ಇದ್ದಾರೆ. ತಾವು ಬೆಳೆಸಿಕೊಟ್ಟಂತ ಜ್ಞಾನವನ್ನ, ಅಬ್ದುಲ್ ಕಲಾಂ ಅವರು ಹೇಳ್ಕೊಟ್ಟಂತ ಎಲ್ಲ ಸೂತ್ರಗಳನ್ನ ಯುವಕರಿಗೆ ದಾಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಈ ವ್ಯಕ್ತಿತ್ವ ವಿಕಸನ ವಿಚಾರಧಾರೆ ಕೃತಿ ನಿಮ್ಮ ಮಕ್ಕಳಿಗೆ ಒಂದೊಂದು ಪ್ರತಿಯನ್ನ ಕೊಟ್ಟರೆ ಖಂಡಿತ ಅವರು ಸರಿಗಮನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಿದ್ದರೆ ಹೇಳ್ತಾ, ಎರಡೂ ಸಂಘಟನೆಗಳ ಪರವಾಗಿ, ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಜಯಪ್ರಕಾಶ್ ಕುಂದೂರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂಥ ಒಂದು ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನ ಮುಂದುವರಿಸಲಿಕ್ಕೆ 100 ವರ್ಷಗಳ ಕಾಲ ಮಾಡಿ ಅಂತ ಕೇಳಿಕೊಂಡು ಅವಕಾಶಕ್ಕಾಗಿ ಧನ್ಯವಾದಗಳು. ವ್ಯಕ್ತಿತ್ವ ವಿಕಸನ ವಿಚಾರ ನಮಗೆ ಅಂಶಿ ಪ್ರಸನ್ನಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕಾದದ್ದು ಅಂಶಿ ಪ್ರಸನ್ನಕುಮಾರ್ ಸರ್ ಅವರಿಗೆ ಅನಂತ ಧನ್ಯವಾದ.